ಕಳೆದ ಹಲವು ದಿನಗಳಿಂದ ಕಾಡುತ್ತಿದ್ದ ಸುಡು ಬಿಸಿಲಿಗೆ ಭಾನುವಾರ ಸಂಜೆ ಸುರಿದ ಉತ್ತಮ ಮಳೆ ತಂಪೆರೆದಿದ್ದು ಜನತೆಗೆ ನೆಮ್ಮದಿ ನೀಡಿದೆ. ಬಿತ್ತನೆಗಾಗಿ ಜಮೀನುಗಳನ್ನು ಹದಗೊಳಿಸಿ ಮಳೆಯ ನಿರೀಕ್ಷೆಯಲ್ಲಿದ್ದ ರೈತರು ಮಳೆಯಿಂದ ಸಂತಸ ವ್ಯಕ್ತಪಡಿಸಿದ್ದಾರೆ. ಬೈಲೊಂಗಲ್ ನಗರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸುಮಾರು 2 ಗಂಟೆಗಳ ಕಾಲ ಧಾರಾಕಾರವಾಗಿ ಮಳೆಯಾಗಿದ್ದು, ಬಳಿಕ ತಡರಾತ್ರಿಯವರೆಗೂ ಜಿಟಿ ಜಿಟಿಯಾಗಿ ಮಳೆ ಸುರಿಯಿತು. ಪರಿಣಾಮವಾಗಿ ರಸ್ತೆಗಳು ಹಾಗೂ ಚರಂಡಿಗಳು ತುಂಬಿ ಹರಿದವು. ಏಕಾಏಕಿ ಆರಂಭವಾದ ಮಳೆಯಿಂದ ಛತ್ರಿ ಹಾಗೂ ಸುರಕ್ಷತಾ ಸಾಮಗ್ರಿಗಳಿಲ್ಲದೆ ಹೊರಗಿದ್ದ ಜನರು ಅಂಗಡಿ ಮುಗ್ಗಟ್ಟುಗಳ ಆಶ್ರಯ ಪಡೆಯಬೇಕಾಯಿತು. ಕೆಲವರು ಮಳೆ ನಿಲ್ಲುವವರೆಗೂ ಗಂಟೆಗಟ್ಟಲೆ ಕಾದು ಸುಸ್ತಾದ ದೃಶ್ಯಗಳು ಸಹ ಕಂಡುಬಂದವು. ಮಳೆಯೊಂದಿಗೆ ನಗರದ ಹಲವೆಡೆ ವಿದ್ಯುತ್ ಸಮಸ್ಯೆಯು ಜನರನ್ನು ಕಾಡಿತು. ದುರಸ್ತಿ ಕಾಮಗಾರಿಯ ನೆಪದಲ್ಲಿ ಹೆಸ್ಕಾಂ ಮುಂಜಾನೆ 10 ಗಂಟೆಯಿಂದಲೇ ವಿದ್ಯುತ್ ಸರಬರಾಜು ಸ್ಥಗಿತಗೊಳಿಸಿತ್ತು. ಹೆಸ್ಕಾಂ ಪ್ರಕಟಣೆಯ ಪ್ರಕಾರ ಸಂಜೆ 6 ಗಂಟೆಗೆ ವಿದ್ಯುತ್ ಪುನಃ ಸರಬರಾಜಬೇಕಿದ್ದರೂ ರಾತ್ರಿ 8:30 ಗಂಟೆಯಾದರೂ ವಿದ್ಯುತ್ ಬಂದಿರಲಿಲ್ಲ ಎಂದು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದರು. ಸಮಯಕ್ಕೆ ಸರಿಯಾಗಿ ಸುರಿದ ಮಳೆಯಿಂದ ಬಿತ್ತನೆ ಕಾರ್ಯಗಳಿಗೆ ಅನುಕೂಲವಾಗಿದ್ದು, ಉತ್ತಮ ಮಳೆ ನಿರೀಕ್ಷೆಯಲ್ಲಿ ರೈತರು ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ.